ಸರ್ಕಾರಿ ಶಾಲೆಗೆ ಹೋಗುವಂಥ ಮಕ್ಕಳ ತೊಂದರೆಗಳನ್ನು ಹೇಳುತ್ತಿರೋದು. ಈ ಮಕ್ಕಳಿಗೆ ಎಷ್ಟೆಲ್ಲ ತೊಂದರೆಗಳಾಗತ್ತೆ. ಇತ್ತೀಚೆಗಷ್ಟೇ ಕೋಲಾರದಲ್ಲಿ, ಬೆಂಗಳೂರಲ್ಲಿ ಮತ್ತು ಶಿವಮೊಗ್ಗದಲ್ಲಿ ಶೌಚಾಲಯ ಕ್ಲೀನ್ ಮಾಡಿಸೋದು, ಮಲಗುಂಡಿಯಿಂದ ಕ್ಲೀನ್ ಮಾಡಿಸೋದು, ಇದೆಲ್ಲವೂ ರಿಪೋರ್ಟ್ ಆಗ್ತಾನೆ ಇತ್ತು. ಅದಕ್ಕೆ ತೀವ್ರ ಥರದಲ್ಲಿ ನಾವು ಕೂಡ ರಿಪಬ್ಲಿಕ್ ಕನ್ನಡ ಸಂಬಂಧಪಟ್ಟವರು ಸಸ್ಪೆಂಡ್ ಆಗೋ ತನಕ ಹೋರಾಟಗಳನ್ನು ಮಾಡಿದ್ವಿ. ಕೇವಲ ಸಸ್ಪೆಂಡ್ ಆದರೆ ಸಾಕಾಗೋದಿಲ್ಲ. ನಾವು ಏನು ಭವಿಷ್ಯದ ಬಗ್ಗೆ ಮಾತಾಡ್ತೀವಿ, ಏನು ಭದ್ರತೆ ಬಗ್ಗೆ ಮಾತಾಡ್ತೀವಿ, ಏನು ಮಣ್ಣಾಂಗಟ್ಟಿ ನಾವು ಎಷ್ಟೇ ದೊಡ್ಡ ಏನು 5 ಟ್ರಿಲಿಯನ್ ಆರ್ಥಿಕತೆ ಆದರೂ ಕೂಡ 5 ಟ್ರಿಲಿಯನ್ ಆರ್ಥಿಕತೆ ಆದರೂ ಕೂಡ ನರೇಂದ್ರ ಮೋದಿಯವರ ಕನಸದು 5 ಟ್ರಿಲಿಯನ್ ಆರ್ಥಿಕತೆ. ನೀವೆಷ್ಟೇ ಆರ್ಥಿಕತೆಯನ್ನು ನಾವು ಮಾಡೋಣ, ಅದನ್ನು ಸಂಭಾಳಿಸೋರು ಯಾರು ಮುಂದೆ? ಈ ದೇಶದಲ್ಲೂ ಹುಟ್ಟಿದವರು. ಈ ದೇಶದಲ್ಲಿ ಎಲ್ಲ ಶ್ರೀಮಂತರಲ್ಲ, 80% ಬಡವರೇ ಇರುವಂಥದ್ದು. ಆ ಬಡ ಮಕ್ಕಳೆಲ್ಲ ಯಾವ ಶಾಲೆಗೆ ಹೋಗ್ತಾರೆ? ಸರ್ಕಾರಿ ಶಾಲೆಗಳಿಗೆ ಹೋಗ್ತಾರೆ. ನೀವು 5 ಟ್ರಿಲಿಯನ್ ಆರ್ಥಿಕತೆ ಉಂಟಾದಾಗ ಅಷ್ಟೇ ಶಕ್ತಿಶಾಲಿಯಾಗಿರುವಂತಹ ಬುದ್ಧಿಮತ್ತೆ ಇರುವಂಥ ಮಕ್ಕಳನ್ನು ಕೂಡ ನಾವು ರೆಡಿ ಮಾಡಬೇಕು. ಆದರೆ ಅದು ರೆಡಿ ಆಗೋದೆಲ್ಲಿ? ಶಾಲೆಗಳಲ್ಲಿ. ಶಾಲೆ ಹೇಗಿರುತ್ತೆ? ಇತ್ತೀಚೆಗೆ ಬಾಗಲಕೋಟೆ ಒಂದು ಶಾಲೆಯಲ್ಲಿ 1 ವರ್ಷ ಆಗಿಲ್ಲ, ಸೀಲಿಂಗ್ಗೆ ತಲೆಗೆ ಬಿತ್ತು. ಇದರ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ನೋಡೋಣ ಈ ಕ್ಷಣಕ್ಕೆ. ದುರಂತಗಳ ಸರಮಾಲೆ ನಡೆದರೂ ಕೂಡ ಡೋಂಟ್ ಕೇರ್ ಅಂತ ಇದೆ ಸರ್ಕಾರಗಳು. ಸ್ವಲ್ಪ ಯಾಮಾರಿದ್ರು ಮಕ್ಕಳ ಪ್ರಾಣಕ್ಕೆ ಕುತ್ತುಂಟಾಗತ್ತೆ. ಯಾವಾಗ ಬೇಕಾದರೂ ಬೀಳಬಹುದು ಶಾಲಾ ಕಟ್ಟಡ ಅಂತ ಒಂದು ಶಾಲೆಯನ್ನು ತೋರಿಸ್ತೀವಿ. ಇಲ್ಲಿ ಮಳೆ ಬರಬೇಕಾಗಿಲ್ಲ, ಈ ಶಾಲೆ ಬೀಳಬೇಕು ಅಂತಂದರೆ. ಅವತ್ತೇನಾಯಿತು, ಶಿವಾಜಿನಗರದಲ್ಲಿ ಒಂದು ಶಾಲೆ ಬಿದ್ದೋಯ್ತಲ್ವಾ, ಮಳೆ ಬಂದೋ ಗಾಳಿಗೋ ಏನೋ. ಈಗೊಂದು ಕಟ್ಟಡ ತೋರಿಸ್ತೀವಿ, ಶಾಲಾ ಕಟ್ಟಡ. ನೀವು ಇದಕ್ಕೆ ಮಳೆ ಬರಬೇಕಾಗಿಲ್ಲ, ಪ್ರಳಯ ಆಗಬೇಕಾಗಿಲ್ಲ, ಗುಡುಗು ಸಿಡಿಲು ಬೇಕಾಗಿಲ್ಲ, ಕೆಮ್ಮಿದ್ರೆ ಸಾಕು. ಶಿವಾಜಿನಗರದಲ್ಲಿ ಒಂದು ಶಾಲೆ ರಾತ್ರೋರಾತ್ರಿ ಬಿದ್ದ ಕಾರಣಕ್ಕಾಗಿ ಮಕ್ಕಳು ಬಚಾವಾಗಿದ್ದರು. ನಾವು ಅದರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ವರದಿ ಮಾಡಿದ್ವಿ. ಮೊನ್ನೆ ಬಾಗಲಕೋಟೆಯಲ್ಲಿ ಇನ್ನೂ 1 ವರ್ಷ ಆಗಿಲ್ಲ, ಒಂದು ಹೆಣ್ಣು ಮಗುವಿನ ಮೇಲೆ ಸೀಲಿಂಗ್ ಬಿತ್ತು, ತಲೆಯಲ್ಲಿ ರಕ್ತ ಬಂತು. ಯಾರು ಅದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಯಾರಿಗೂ ಬಡವರು ಬೇಕಾಗಿಲ್ಲ, ಓಟ್ಗೊಂದು ಬಿಟ್ಟರೆ. ಅವತ್ತಿಂದ ನಡೆದದ್ದು ಅದುವೇ. ಏನು ಶ್ರೀಮಂತ ಇರ್ತಾನೆ, ಏನೆಲ್ಲವನ್ನ ತನ್ನ ಕಪಿಮುಷ್ಯಲ್ಲಿ ಇಟ್ಕೊಂಡಿರ್ತಾನೆ, ಆತ ಹೇಳಿದ್ದೆ ಆಟ ಆಗಿರುತ್ತೆ. ಆದರೆ ಇದು ಪ್ರಜಾತಂತ್ರ ವ್ಯವಸ್ಥೆ, ಆ ರೀತಿ ನಡೆಯಲ್ಲ. ಆ ರೀತಿ ನಡೆದರೆ ಅದಕ್ಕೆ ನಾವು ತಕ್ಷಣ ಪ್ರತ್ಯುತ್ತರವನ್ನು ಕೊಡಬೇಕಾಗತ್ತೆ. ಇಲ್ಲೊಂದು ಶಾಲೆ ಇದೆ, ಇದಕ್ಕೆ ಪ್ರಳಯ ಬರಬೇಕಾಗಿಲ್ಲ, ಅಥವಾ ಮಳೆ ಗಾಳಿ ಜೋರಾಗಿ ಬರಬೇಕಾಗಿಲ್ಲ, ಕೆಮ್ಮಿದ್ರೆ ಸಾಕು ಬಿದ್ದೋಗ್ಬಿಡತ್ತೆ. ರಿಪೋರ್ಟ್ ನೋಡಿ. ಇದೇನು ಶಾಲೆಯೋ ದನದ ದೊಡ್ಡಿಯೋ? ಬಿದ್ದು ಹೋಗೋ ಶಾಲೆಯಲ್ಲಿ ಮಕ್ಕಳಿಗೆ ಪಾಠ. ಮಕ್ಕಳಿಗೆ ಹಾನಿ ಆಗ್ತಿದ್ರು ಡೋಂಟ್ ಕೇರ್. ಬಿರುಕು ಬಿಟ್ಟ ಗೋಡೆ, ಕಿತ್ತೋದ್ ಸಿಮೆಂಟ್ ನೆಲ, ಶಾಲೆಯೊಳಗೆ ಬೆಳೆದ ಬಳ್ಳಿ, ಕಿತ್ತು ಬರೋ ಬ್ಲ್ಯಾಕ್ ಬೋರ್ಡ್, ಸಂಪೂರ್ಣ ಶಿಥಿಲಗೊಂಡ ಶಾಲೆ. ಈ ದೃಶ್ಯಗಳು ಕಂಡು ಬಂದಿದ್ದು ಹೊಸಕೋಟೆ ತಾಲೂಕಿನ ಎತ್ತಿನೊಡೆಯಪುರದಲ್ಲಿ. ಎಸ್ ವೀಕ್ಷಕರೇ, ಈ ಸರ್ಕಾರಿ ಶಾಲೆ ಸ್ಥಿತಿ ಹೇಗಿದೆ ಅಂತಂದ್ರೆ, ಸ್ವಲ್ಪ ಗಾಳಿ ಮಳೆ ಬಂದ್ರೂ ದೊಡ್ಡ ದುರಂತವೇ ಸಂಭವಿಸಿಬಿಡುತ್ತೆ. ಸ್ವಲ್ಪ ಯಾಮಾರಿದ್ರೂ ಪುಟಾಣಿ ಕಂದಮ್ಮಗಳ ಪ್ರಾಣಕ್ಕೆ ಕುತ್ತಾಗುವಂತಿದೆ ಈ ಶಿಥಿಲ ಕಟ್ಟಡ. ಸ್ಕೂಲು ಹಿಂಗಾಗೈತೆಲ್ಲ, ಅದರಿಂದ ಮಕ್ಳು ಕಳ್ಸೋಕ್ಕೆ ನಮ್ಗೆ ಬೇಜಾರಾಗ್ತದೆ. ಅದರಿಂದನೇ ಎಲ್ಲ ನೋಡಿ ಸ್ಕೂಲ್ ಒಂದು ಕಳಿಸ್ಕೊಡ್ಬೇಕು. ನಮ್ಮ ಮಕ್ಳು ಕಳ್ಸೋಕ್ಕೆ ಮಳೆ ಏನನ್ನು ಬಂದರೆ ನಾವು ಭಯ ಬೀಳ್ಬೇಕಾಗ್ತದ, ಎಲ್ಲ ಸೋರ್ತದ, ಎಲ್ಲ ಬಿದ್ದೋತದೆ. ಅದರಿಂದ ಮೊಣಕಾಲದ ನೀರು ಬರ್ತಾವ, ನೀವೆಲ್ಲ ರೆಡಿ ಮಾಡಿಕೊಡ್ಬೇಕು. ಹೊರಗಡೆ ಎಲ್ಲನೂ ಫುಲ್ಲು ಮಳೆ ನೀರು ಎಲ್ಲ ಬರ್ತಾವ. 82-83 ಏನು ಕಟ್ಟಿರೋ ಸರ್, ಅದು ಬ್ಲಾಕ್ ಬಾರ್ಡ್ ಸ್ಕೀಮಾಗ 30,000 ಅವಾಗ ಬಿಲ್ಡಿಂಗ್ ಕಟ್ಟಕ್ಕೆ. ಆ ದುಡ್ಡಿಗೆ ತಕ್ಕ ಅವಾಗ ಮಾಡ್ಯವ್ರೆ. ಅವಾಗ ಒಂದು ಅಷ್ಟು ದಿನ ಹೋಯ್ತು, 12 ವರ್ಷದಿಂದ ಸೋರ ಕೇಳಿದೆ. ರಿಪೇರಿ ಸರಿ ಮಾಡಿ ಇದು ಮಾಡಿದರೆ ಮಾಡವ ಸರ್, ಅದಾಗಿಲ್ಲ. ಆ ಮೇಸ್ಟ್ರುಗಳಿಗೆ ಪಾಠ ಮಾಡೋಕ್ಕೆ ಏನು ಮಾಡ್ತಾರೆ? ಅದೇ ಈಗ ಮರ್ಕಳಗಾಲದ್ರೆ ಅಲ್ಲಿ ಇಲ್ಲಿ ಕೂತ್ಕೊಂಡು ಇದು ಮಾಡ್ತಾರೆ. ಆ ಮಾಸ್ಟ್ರುಗಳಿಗೂ ಭಯಲ್ಲ, ಊರಿಂದ ಊರಿಗೆ ಬಂದಿರೋರು ಸಣ್ಣ ಮಕ್ಳು ಅಲ್ಲಿ ಇಲ್ಲ ಅಂತ. ಅಧಿಕಾರಿಗೆ BO ಬಂದು ನೋಡ್ಕೊಂಡು ಹೋಗ್ಯಾರ ಸರ್, BO ಬಂದು ನೋಡ್ಕೊಂಡು ಹೋಗ್ಯಾರೆ.
1ರಿಂದ 5ನೇ ತರಗತಿಯವರೆಗೆ 9 ಮಕ್ಕಳಿದ್ದು ಶಾಲೆ ಕುಸಿಯುವ ಭೀತಿಯಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಯಾವುದೇ ಡೆಸ್ಕ್ ಇಲ್ಲದೆ ಕಿತ್ತೋದ್ ಸಿಮೆಂಟ್ ನೆಲದ ಮೇಲೆ ಮಕ್ಕಳು ಪಾಠ ಕೇಳ್ತಾ ಇದ್ದಾರೆ. ಇನ್ನು ಮಕ್ಕಳನ್ನ ಶಾಲೆಗೆ ಕಳಿಸಲು ಪೋಷಕರು ಹಿಂದೇಟು ಹಾಕ್ತಾ ಇದ್ದಾರೆ. ಶಾಲೆ ತುಂಬಾ ಶಿಥಿಲ ಆಗೋಗಿದೆ. ಒಳಗಡೆನೂ ನೀರಿದೆ, ಹೊರಗಡೆನೂ ನೀರಿದೆ. ಕುತ್ಕೊಳಕ್ಕೆ ಜಾಗ ಆಗ್ತಾಯಿಲ್ಲ. ಮಾಸ್ಟರ್ ಹೊರಗಡೆ ಕುಳಿಸ್ಕೊಂಡು ಸ್ವಲ್ಪ ದೂರದಲ್ಲಿ ಪಾಠವನ್ನು ಮಾಡ್ತಾರೆ ಅವರು. ಆಮೇಲೆ ಈ ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಮಾಡೋಕ್ಕೆ ಕೇಳಿಸ್ಕೊಳೋದಕ್ಕೆ ತುಂಬ ತೊಂದರೆ ಆಗ್ತೈತೆ. ಸುತ್ತಮುತ್ತ ಪರಿಸರನೂ ಸ್ವಚ್ಛತೆ ಇರೋದಿಲ್ಲ. ಆಮೇಲೆ ನೀರು ಮಳೆ ಬಂದಾಗ ತುಂಬ ಅನಾನುಕೂಲ ಆಗಿದೆ. ಮಕ್ಕಳು ಓಡಾಡೋದಕ್ಕೆ ಆಟ ಆಡೋದಕ್ಕೆ ತುಂಬ ತೊಂದರೆ ಆಗ್ತೈತೆ. ಅದಕ್ಕೋಸ್ಕರಾಗಿ ಹೊಸದೊಂದು ಶಾಲೆ ನಮ್ಮ ಊರಿಗೆ ಮಾಡಿಕೊಡಿಸ್ಬೇಕಂತ ವಿನಂತಿ ಮಾಡ್ಕೊಳ್ತೀನಿ. ಇತ್ತೀಚೆಗೆ ಬಾಗಲಕೋಟೆಯಲ್ಲಿ ವಿದ್ಯಾರ್ಥಿನಿ ತಲೆ ಮೇಲೆ ಸೀಲಿಂಗ್ ಕುಸಿದು ಗಾಯಗೊಂಡಿದ್ದು. ಬೆಂಗಳೂರಿನ ಶಿವಾಜಿನಗರದಲ್ಲಿ ರಾತ್ರೋರಾತ್ರಿ ಕಟ್ಟಡ ಕುಸಿದಿತ್ತು. ಅದೃಷ್ಟವಶಾತ್ ರಾತ್ರಿ ಶಾಲೆ ಕುಸಿದಿದ್ದರಿಂದ ಮಕ್ಕಳು ಬಚಾವಾಗಿದ್ರು. ಇನ್ನು ರಾಜ್ಯದ ಹಲವೆಡೆ ಶಾಲಾ ಕಟ್ಟಡಗಳು ಕುಸಿಯೋ ಹಂತ ತಲುಪಿದೆ. ಇಲ್ಲಿ ಮರಗಳ ಕೆಳಗೆಲ್ಲ ಮಾಡ್ತಾರ. ಇದನ್ನ ಯಾರು ಗಮನಕ್ಕೆ ತಗೊಂಡಿರಲಿಲ್ಲ ಸರ್. ಮಕ್ಕಳು ಒಂದು 9 ಜನ ಹುಡುಗರವ್ರೆ. ಅವರು ದಿಗಿಲ್ಕಾದ್ರಾಗ ಹೋಗೋಕ್ಕೆ ಆಗಲ್ಲ. ಮೆಂಬರ್ ಆದರೆ ಈ ಊರಿಗೆ ಮೆಂಬರ್ ಅವನಂತೆ ದಿಕ್ಕೇ ಅಲ್ಲ. ಇದೊಂದು 30 ವರ್ಷ ಆಗಿರ್ಬೋದು ಸರ್. ಎಲ್ಲ ಒಳಗಡೆ ಎಲ್ಲ ಬೆರಗಿ ಇದು ಬಿಟ್ಬಿಟ್ಟು ನೀರು ನಿಂತ್ಕೊಂತಾವ. ಸ್ಕೂಲಕ್ಕೆ ಹೋಗೋಕ್ಕಾಗಲ್ಲ ಮಾಸ್ಟರ್ಗಳು. ಅಧಿಕಾರಿಗಳು ದುರಂತ ಸಂಭವಿಸಿದ ಮೇಲೆ ಪರಿಹಾರ ನೀಡೋದಕ್ಕೆ ಓಡ್ ಬರ್ತಾರೆ. ಅದಕ್ಕೂ ಮುನ್ನವೇ ಅಧಿಕಾರಿಗಳು ಎಚ್ಚೆತ್ತು ಸಮಸ್ಯೆ ಬಗೆಹರಿಸಬೇಕಿದೆ. ಯಾರು ಏನು ಅಂದ್ಕೊಳ್ತಾರೋ ಗೊತ್ತಿಲ್ಲ. ಒಂದು ವಿಚಾರ ಹೇಳ್ತೀನಿ, ಕನ್ನಡ ಬೋರ್ಡ್ ಮುಖ್ಯನೋ ಕನ್ನಡ ಶಾಲೆ ಮುಖ್ಯನೋ ಅಂತಂದರೆ ನನ್ನ ಪ್ರಥಮ ಆದ್ಯತೆ ಕನ್ನಡ ಶಾಲೆ ಮುಖ್ಯ. ಯಾಕಂದರೆ ಆ ಬೋರ್ಡನ್ನು ಓದಲಿಕ್ಕೆ ಜನ ಬೇಕಲ್ಲ. ನಾಳೆ ಬೋರ್ಡನ್ನು ಓದಲಿಕ್ಕೆ ಜನ ಬೇಕಲ್ಲ ಸರ್. ಕನ್ನಡ ಸಂಘಟನೆಗಳು ನಿಜವಾಗಲೂ ಒಂದೊಂದು ತಾಲೂಕು ಮಟ್ಟದಲ್ಲಿ ಇಂಥ ಶಾಲೆಗಳನ್ನು ಉಳಿಸುವಂಥ ಪ್ರಯತ್ನಕ್ಕಾಗಿ ಯಾವುದಾದ್ರೂ ಯೋಜನೆಗಳನ್ನು ಹಾಕ್ಕೋಬೇಕು, ಹೋರಾಟಗಳನ್ನು ಹಾಕ್ಕೋಬೇಕು ಅಲ್ವಾ? ಆ ಶಾಲೆ ನೋಡಿ ಹೆಂಗಿದೆ ಶಾಲೆ ಸರ್, ಹೆಂಗಿದೆ ಶಾಲೆ. ಅಲ್ಲಿ 9 ಮಕ್ಕಳಿದಾರಂತ. 1ನೇ ತರಗತಿಯಿಂದ 5ನೇ ತರಗತಿ ಶಾಲೆ. ಈಗ ಶಾಲೆಗಳು ಹೆಂಗೆ ಅಂತಂದರೆ ಮಕ್ಕಳು ಕಡಿಮೆ ಆದ ತಕ್ಷಣ ಪಕ್ಕದ ಶಾಲೆಗೆ ಸೇರಿಸ್ಬಿಟ್ಟು ಈ ಶಾಲೆಯನ್ನು ಮುಚ್ಚಿಸ್ಬಿಡ್ತಾರೆ ಸರ್. ಇದೊಂದು ದೊಡ್ಡ ಮಾಫಿಯಾ. ಖಾಸಗಿ ಶಾಲೆಗೆಲ್ಲ ಮಕ್ಕಳನ್ನು ಸೇರಿಸೋದಕ್ಕೆ ನಾವು ಎಷ್ಟೇ ಮಾತಾಡಲಿ, ಸರ್ಕಾರಗಳು ಶಾಲಾ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ಕೊಡ್ತಾ ಇದ್ದು ಒಳ್ಳೆ ಶಿಕ್ಷಣವನ್ನೇ ಕೊಟ್ಟಿದೆ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ MNC ಕಂಪನಿಗಳ ಮುಖ್ಯಸ್ಥರುಗಳೆಲ್ಲ ನಾವೇ, ಭಾರತೀಯರೇ. ನಾನು ಪದೇ ಹೇಳ್ತಾ ಇದ್ದೇನೆ, ಸುಂದರ್ ಪಿಚಾಯ್ ಗೂಗಲ್ CEO, ಆತ ಒಂದು ಎಕ್ಸಾಮ್ ಬರೆಯೋದಕ್ಕೆ ಹೋಗಬೇಕು ಅಂತಂದರೆ ವಿಮಾನದಲ್ಲಿ ಹೋಗಬೇಕಿತ್ತಂತೆ. ಆತನ ತಂದೆ 2 ತಿಂಗಳ ಸಂಬಳ ಬೇಕಾಗಿತ್ತಂತೆ. ಅಂದರೆ ಆ ವಿಮಾನದ ಟಿಕೆಟ್ ಮಾಡಲಿಕ್ಕೆ 2 ತಿಂಗಳ ಸಂಬಳ. ಅವ್ರು ಹೋಗ್ತಾರೆ, ಕರ್ಕೊಂಡು ಹೋಗ್ತಾರೆ. ಆತನಿಗೇನೋ ಎಕ್ಸಾಮ್ ಮತ್ತೊಂದು ಏನೋ ಮಾಡಿಸ್ತಾರೆ. ಶಾಲೆಯಲ್ಲಿ ಓದಿದಂಥ ಹುಡುಗ ಸುಂದರ್ ಪಿಚಾಯ್ ಇವತ್ತು ತನ್ನ 1 ತಿಂಗಳ ಸಂಬಳದಲ್ಲಿ ಒಂದು ಪ್ರೈವೇಟ್ ಜೆಟ್ ಖರೀದಿ ಮಾಡ್ಬೋದು. ಅದು ಶಿಕ್ಷಣಕ್ಕಿರೋ ಮಹತ್ವ. ಆದರೆ ಉಳ್ಳವರು ಹೇಗಾದರೂ ಮಾಡಿ ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಹಾಕಿ ಮಕ್ಕಳನ್ನು ಒಳ್ಳೆ ಶಿಕ್ಷಣವನ್ನು ಕೊಡ್ಬೋದು. ಈ ಮಕ್ಕಳು ಏನು ಮಾಡ್ಬೇಕು ಸರ್? ನಾನು ಹೇಳೋದು ಈಗಲೂ ಹೇಳ್ತಾ ಇದ್ದೀನಿ ಭಾಳ ನೇರವಾಗಿ. ಮೊನ್ನೆ ಕನ್ನಡ ಹೋರಾಟಕ್ಕೆ ರಿಪಬ್ಲಿಕ್ ಕನ್ನಡ ಸಂಪೂರ್ಣವಾದ ಸಹಕಾರ ಕೊಟ್ಟಿದೆ, ಅದು ಒಂದು ವಿಷಯ. ಆದರೆ ಇಲ್ಲಿ ಈ ಕನ್ನಡ ಶಾಲೆಯಲ್ಲಿ 9 ಮಕ್ಕಳಿದ್ದಾರೆ. ಈ ಮಕ್ಕಳೇ ಇಲ್ಲದಿದ್ದರೆ ನಾಳೆ ಅವರು ಈ ಕನ್ನಡ ಶಾಲೆ ಇಲ್ಲದಿದ್ದರೆ ಇಂಗ್ಲೀಷ್ ಶಾಲೆಗೆ ಹೋಗ್ತಾರೆ. ನಾವು ಇಂಗ್ಲೀಷ್ ಶಾಲೆ ಆದ ನಂತರ, ಇಂಗ್ಲೀಷ್ ಕಲಿತ ನಂತರ ಹಾಗಂತ ಇಂಗ್ಲೀಷ್ ಕಲಿಬಾರಂತ ನಾನು ಖಂಡಿತವಾಗ್ಲೂ ಹೇಳ್ತಾ ಇಲ್ಲ. ಕನ್ನಡ ಗೊತ್ತಿದ್ದು ಇಂಗ್ಲೀಷ್ ಕಲಿಬೇಕು ಅಂತ. ಅರ್ಥ ಆಯ್ತಾ? ನೀವು ಇಂಗ್ಲೀಷಾ ಹಿಂದಿಯಾ ಮತ್ತೊಂದು ಅಲ್ಲ. ನೀವು ಹಿಂದಿ ಕಲಿತೀರಾ ಕಲೀರಿ, ಇಂಗ್ಲೀಷ್ ಕಲಿತೀರಾ ಕಲೀರಿ, ಕನ್ನಡ ಆದರೆ ಕನ್ನಡ ಫಸ್ಟ್ ಕಲೀರಿ ಅಂತ. ಯಾಕಂದರೆ ನೀವು ಅಕ್ಕಪಕ್ಕದಲ್ಲಿ ಗೆಳೆಯರ ಜೊತೆ ಮತ್ತೊಂದು ಮನೆಯಲ್ಲಿ ಮತ್ತೊಂದು ಕೇಳಿದಂಥ ಮಾತಿದೆಯಲ್ಲ, ಎಲ್ಲವೂ ಕನ್ನಡ. ನೀವು ಇಂಗ್ಲೀಷಲ್ಲಿ ಓದಿದರೂ ಕೂಡ ನೀವು ಅದನ್ನು ಅರ್ಥೈಸ್ಕೊಳ್ಳೋದು ಕನ್ನಡದಲ್ಲಿ ಅಂತ. ಹಾಗಾಗಿ ಈ ಶಾಲೆಗಳು ಉಳಿಬೇಕಾಗತ್ತೆ. ಈ ಶಾಲೆಗಳು ನೋಡಿ ಇಷ್ಟೇ ಮಕ್ಕಳು ಅದು ಕೆಳಗೆ ಕೂತಿದ್ವಿ ಎಲ್ಲವೂ ಕೂಡ. ಈ ಶಾಲೆಗಳನ್ನು ಉಳಿಸೋದು ಹೆಂಗೆ ನಾವು? ನಂಬರ್ 1. ಎರಡನೇದಾಗಿ ಇತ್ತೀಚೆಗೆ ತನಕ ನನಗಿರುವಂಥ ಒಂದು ಸಣ್ಣ ಐಡಿಯಾ ಏನಪ್ಪ ಅಂತಂದರೆ, ಎಲ್ಲ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಒಂದಾಗಬೇಕು. ಆಯಾಯ ಶಾಲೆಯ ಹಳೆಯ ವಿದ್ಯಾರ್ಥಿಗಳು
ಈ ಶಾಲೆನೇಪ್ಪ, ಈ ಶಾಲೆಯಲ್ಲಿ ಒಂದು 200, 300, 400 ಮಕ್ಕಳು ಕಲಿತು ಹೋಗಿರ್ಲಿಕ್ಕಿಲ್ವಾ? ಹೋಗಿರ್ತಾರಾ ಇಲ್ವಾ? ನಮಗೊಂದು ವಾಟ್ಸಪ್ ಗ್ರೂಪ್ ಮಾಡಿದ್ರು ಕೂಡ ಒಂದು 500, 600 ಜನರನ್ನು, 1000 ಜನರನ್ನು ಈಗ ವಾಟ್ಸಪ್ ಗ್ರೂಪಲ್ಲಿ ಸೇರಿಸ್ಬೋದು. ಯಾರಾದರೂ ಮುತುವರ್ಜಿ ವಹಿಸಿದರೆ ಈ ಶಾಲೆಯಲ್ಲಿ ನಾವು ಕಲ್ತಿದ್ದು ನೋಡಿ ಎಷ್ಟು ಚೆನ್ನಾಗಿದೆ. ನಿಜವಾಗಿ ಒಂದು ಕಾಲದಲ್ಲಿ ಹೆಂಗಿದ್ದಿರ್ಬೋದು. ಹೋಗ್ತಾ 9 ಮಕ್ಕಳಿದ್ದಾರೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟವರ ಗಮನಕ್ಕೆ ಇದನ್ನು ತರ್ತೀನಿ. ಯಾರೆಲ್ಲ ಇದ್ದಾರೆ? ಪದ್ಮನಾಭ, ಹೊಸಕೋಟೆ BO. ಬಹುಶಃ ನನ್ನ ಪ್ರಕಾರ ಈ ಶಾಲೆಯನ್ನು ಮುಚ್ಚಿಸುವಂಥ ಹಂತಕ್ಕೆ ಬಂದಿದ್ದಾರೆ ಅಂತ ಅನಿಸುತ್ತೆ. ಯಾಕಂದರೆ ಸರ್ಕಾರದ ರೂಲ್ಸ್ ಕೂಡ ಅದೇ ಥರ ಇರುವಂಥದ್ದು. ವಿಪರೀತ ಮಕ್ಕಳು ಖಾಲಿ ಆದರೆ ಹತ್ತಿರದ ಶಾಲೆಗೆ ಹಾಕಿ ಅಂತ. ಹತ್ತಿರದ ಶಾಲೆಗೆ ಆಗದಂಥ ಮಕ್ಕಳು ಕಷ್ಟಪಟ್ಟು ಯಾವುದಾದ್ರೂ ಖಾಸಗಿ ಶಾಲೆಗೆ ಸೇರ್ತವೆ. ಖಾಸಗಿ ಶಾಲೆಗಳೆಲ್ಲವೂ ಕೂಡ ನಮ್ಮ ರಾಜಕಾರಣಿಗಳದು. ಅಲ್ಲಿಗೆ ತಿಂದುಂಡು ಮಲಗುವುದು ಅಂತ ಹೇಳ್ತಾರಲ್ಲ ನಮ್ಮ ರಾಜಕಾರಣಿಗಳು, ಅಷ್ಟಕ್ಕೆ. ಪದ್ಮನಾಭ, ಹೊಸಕೋಟೆ BO. ಕೃಷ್ಣಮೂರ್ತಿ ಅವರು DDPI. ಶಿವಶಂಕರ್ ಜಿಲ್ಲಾಧಿಕಾರಿಗಳು, ಗೊತ್ತಿಲ್ಲ ಇವರು ಏನು ಮಾಡ್ಬೋದು ಇದಕ್ಕೆ ಅಂತೇಳಿ. ಶರತ್ ಬಚ್ಚೇಗೌಡರು ಶಾಸಕರು. KH ಮುನಿಯಪ್ಪ ಉಸ್ತುವಾರಿ ಸಚಿವರು. ಮಧು ಬಂಗಾರಪ್ಪ ಶಿಕ್ಷಣ ಸಚಿವರು. ಮತ್ತೊಮ್ಮೆ ಪದ್ಮನಾಭ ಅವರು ಹೊಸಕೋಟೆ BO, ಕೃಷ್ಣಮೂರ್ತಿ DDPI, ಶಿವಶಂಕರ್ ಜಿಲ್ಲಾಧಿಕಾರಿಗಳು, ಶರತ್ ಬಚ್ಚೇಗೌಡ ಶಾಸಕರು, KH ಮುನಿಯಪ್ಪ ಉಸ್ತುವಾರಿ ಸಚಿವರು, ಮಧು ಬಂಗಾರಪ್ಪ ಶಿಕ್ಷಣ ಸಚಿವರು. ಇಲ್ಲಿ ಒಂದು ಹೊಸ ಶಾಲೆ ಮಾಡ್ತೀರಾ ಅಥವಾ ಪಕ್ಕದ ಶಾಲೆ ಬಗ್ಗೆ ಏನಾದರೂ ಐಡಿಯಾ ಇದೆಯಾ? ಇಲ್ಲಿ ಬರ್ತಾ ಇದ್ದಂಥ ಅನೇಕ ವರ್ಷಗಳಿಂದ ಬರ್ತಾ ಇದ್ದಂಥ ಮಕ್ಕಳು ನಂತರ ಯಾಕೆ ಬರಲಿಲ್ಲ ಶಾಲೆಗೆ? ನಾವು ಕನ್ನಡ ಫಲಕ ಹಾಕಿ ಇಂಥ ಮಣ್ಣಂಗಟ್ಟಿ ಏನು ಪ್ರತಿಭಟನೆ ಮಾಡಿದ ಏನು ಪ್ರಯೋಜನ? ಅದನ್ನು ಓದುವ ಮಕ್ಕಳಾದರೂ ಬೇಕಲ್ಲ. ನಾವು ಎಲ್ಲಿ ಮೂಲ ಹುಡುಕಬೇಕು ಅಲ್ಲಿ ಹುಡುಕ್ತಾ ಇಲ್ಲ, ಎಲ್ಲಿ ಕನ್ನಡ ಶಾಲೆಗಳನ್ನು ಉಳಿಸ್ಬೇಕು ಅಲ್ಲಿ ಉಳಿಸ್ತಾ ಇಲ್ಲ. ಕನ್ನಡ ಶಾಲೆಗಳನ್ನು ಉಳಿಸೋಕ್ಕಾಗಲ್ಲ. ಆಗತ್ತೆ ಸರ್. ಈಗ ನಮ್ಮ ಹತ್ರ ಕೇಳ್ಬೋದು, ಇಷ್ಟೆಲ್ಲ ಮಾತಾಡ್ತಿರಲ್ಲ, ನೀವು ಕನ್ನಡ ಶಾಲೆ ಕಳಿಸ್ತಾ ಇದ್ದೀರಾ, ಸರ್ಕಾರಿ ಶಾಲೆ ಕಳಿಸ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡ್ಬೋದು ಸರ್. ಅದಕ್ಕೆ ಉತ್ತರ ಒಂದೇ. ಖಾಸಗಿ ಶಾಲೆಗಳಿಗೆ ಸಿಗುವಂಥ ಯಾವೆಲ್ಲ ಪ್ರಯಾರಿಟೀಸ್, ಆದ್ಯತೆಗಳು ಎಲ್ಲವೂ ಕೂಡ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಸಿಗುವಂತೆ ಮಾಡಿದರೆ ಯಾವನೂ ಖಾಸಗಿ ಶಾಲೆಗೆ ಹಾಕೋದಿಲ್ಲ ಸರ್. ಅಲ್ಲಿ ಒಂದು ಕಡೆ LKG, UKG, ಆಮೇಲೆ ಬೇಬಿ ಸಿಟ್ಟಿಂಗ್ ಹಿಂಗೆಲ್ಲ ಮಾಡಿದಾಗ, ಇಂಪ್ರೂವ್ ಆದಾಗ ನಾವೇನೂ ಇಲ್ಲ, ಅಲ್ಲೇ ಅಂಗನವಾಡಿ ಹಾಗೇನೇ ಇದ್ದೀವಿ ನಾವು ಕೂಡ ಅದಕ್ಕೆ ಒಂದು ಪ್ರೈವೇಟ್ಗಾದರೂ ಫೈಟ್ ಕೊಡಬೇಕಾಗತ್ತೆ. ಒಂದೇ ನಿಮಿಷ. ಕೃಷ್ಣಮೂರ್ತಿ ಅವರು ಇದ್ದಾರೆ. ಕೃಷ್ಣಮೂರ್ತಿ ಅವರು DDPI ಅವರು. ಕೃಷ್ಣಮೂರ್ತಿ ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ನನಗಿದು ಗೊತ್ತಿಲ್ಲ. ಈಗ ಸರ್ಕಾರದ್ದು ಕೂಡ ಒಂದು ಯೋಜನೆಗಳಾಗಿರುತ್ತೆ ಅಂದರೆ, ಒಂದು ಶಾಲೆ ಕಂಪ್ಲೀಟ್ ಶಿಥಿಲವಾಗುತ್ತೆ, ಮಕ್ಕಳು ಕಡಿಮೆ ಅಂತ ಹೇಳಿದಾಗ ಪಕ್ಕದ ಶಾಲೆಗೆ ಸೇರಿಸುವಂಥದ್ದು ಇರುತ್ತೆ. ಹೌದು ಸರ್. ನಂಬರ್ 1. ಎರಡನೇದು, 100 ವರ್ಷ ಕಳೆದಿದ್ದರೆ ಆ ಶಾಲೆಗೆ ಆದ್ಯತೆ ಮೇರೆಗೆ ಹೊಸ ಶಾಲೆಗಳನ್ನು ಕಟ್ಟಿಸುವಂಥ ಅವಕಾಶ ಕೂಡ ಇರುತ್ತೆ. ಹೌದು ಸರ್. ಇದೆಲ್ಲ ನಮ್ಗೆ ಗೊತ್ತೇ ಇರುತ್ತೆ, ಇಲ್ಲ ಅಂತಲ್ಲ. ಅದಕ್ಕೆ ನಾನು ಪದೇ ಹೇಳ್ತಾ ಇರ್ತೀನಿ, ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿ ಒಂದು ಫಂಡಿಂಗ್ ಮಾಡಬೇಕು ಸರ್ಕಾರ ಜೊತೆ ಅಥವಾ ಶಿಕ್ಷಣ ಇಲಾಖೆ ಜೊತೆ ಕೈ ಜೋಡಿಸಿದರೆ ತುಂಬ ಅದ್ಭುತ ಆಗತ್ತೆ ಅಂತೇಳಿ. ಹೌದು ಸರ್. 9 ಮಕ್ಕಳಿದ್ದಾರೆ ಸರ್. ಇತ್ತೀಚೆಗೆ ಶಾಲೆಗಳ ಕುಸಿದು ಬೀಳೋದು ಮತ್ತೊಂದು. ಒಬ್ಬ DDPI ಆಗಿ ನಾನು ಕೇವಲ DDPI ಕೇಳ್ತಾ ಇಲ್ಲ, ಒಂದು ಮಕ್ಕಳಿಗೆ ಶಿಕ್ಷಣ ಕೊಡುವಂಥ ದಿಕ್ಕಿನಲ್ಲಿ, ಕನ್ನಡ ಶಾಲೆಗಳನ್ನು ಉಳಿಸೋ ದಿಕ್ಕಿನಲ್ಲಿ ನಿಮ್ಮ ನಿಲುವೇನು ಸರ್? ಮೊದಲಿಗೆ ಸರ್, ಈಗ ಆಲ್ರೆಡಿ ಅದಕ್ಕೆ ಒಬ್ಬರು ರೋಟರಿ ಕ್ಲಬ್ ಒಬ್ಬರು ಹೊಸ ಒಂದು 2 ಗುರ್ತಿದೀವಿ ಸರ್. ಅದೊಂದು ನಮ್ಮ ಕ್ರಿಯಾ ಯೋಜನೆಯಲ್ಲಿ ಈಗ ಸೇರ್ಪಡೆ ಮಾಡಿದೀವಿ ಸರ್. ಈಗ ಅದು ಕಳೆದ ವರ್ಷ ಕಡಿಮೆ ಇದ್ದೀವಿ, 9 ಮಕ್ಕಳಿದೆ. ಪಕ್ಕದಲ್ಲಿ ಒಂದು 2 ಕಿಲೋಮೀಟರ್ ಅಲ್ಲಿ ಒಂದು ಶಾಲೆ ಇದೆ. ಆ ಶಾಲೆಗೆ ಹೋಗ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಮತ್ತೆ ಇದು ಕಟ್ಟೋದಕ್ಕೆ ಸ್ವಲ್ಪ ಸಮಯ ಆಗುತ್ತೆ. ಪಕ್ಕದಲ್ಲಿ ಒಂದು ಅಂಗನವಾಡಿ ಶಾಲೆ ಇದೆ ಸರ್, ಅದಕ್ಕೆ ತಾತ್ಕಾಲಿಕವಾಗಿ ಒಂದು ವ್ಯವಸ್ಥೆ ಮಾಡಿದೀವಿ. ಈಗಾಗಲೇ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಕಟ್ಟಡ ಕಟ್ಟೋದಕ್ಕೆ ಎಲ್ಲ ಪ್ಲಾನ್ ಅಲ್ಲಿ ವ್ಯವಸ್ಥೆ ಮಾಡ್ಕೊತಾ ಇದೀವಿ ಸರ್. ಆಗುವವರೆಗೂ ಸ್ವಲ್ಪ ತಾತ್ಕಾಲಿಕವಾಗಿ ಒಂದು ರೂಮ್ ವ್ಯವಸ್ಥೆ ಮಾಡ್ತಾ ಇದೀವಿ. ಅವರು ಪಕ್ಕದ ಶಾಲೆಗೆ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಮಾಡ್ತಿದೆ ಅಂದ್ರೂ ಕೂಡ ಅಲ್ಲಿ ಊರಿನವರು ನಮ್ಮ ಊರಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಸ್ವಲ್ಪ ನಮಗೆ ಇದಾಗ್ತಾ ಇದೆ ಸರ್. ಎಲ್ಲ ವ್ಯವಸ್ಥೆ ಮಾಡ್ತಾ ಇದೀವಿ ಸರ್ ಎಲ್ಲ. ಅದಕ್ಕೆ ಇಲ್ಲ, ಇನ್ನು ಕೃಷ್ಣಮೂರ್ತಿ ಅವರದ್ದು ಏನಾಗುತ್ತೆ, ಪಕ್ಕದ ಶಾಲೆಗೆ ಹೋಗಿ ಅಂದರೆ ಈ ಶಾಲೆ ಮುಗೀತು ಅಂತ ಲೆಕ್ಕ. ಅಲ್ಲ ಸರ್, ಈಗ ಅದು ಕಟ್ಟಡ ಕಟ್ಟೋವರೆಗೂ ಅಷ್ಟೇ. ಈಗ ಹಳೆ ಕಟ್ಟಡ ಸರ್, ಈಗ ಸುಮಾರು 30 ವರ್ಷ 40 ವರ್ಷ ಆಗಿರುತ್ತೆ. ಅದು ಡೆಮೊಲಿಷನ್ ಪರ್ಮಿಷನ್ ಎಲ್ಲ ತಗೊಂಡಿದ್ದೀವಿ ಸರ್. ಈಗ ಅದು ಡೆಮೊಲಿಷನ್ ಮಾಡ್ಬಿಟ್ಟು ಈಗ ಹೊಸದಾಗಿ ಕಟ್ಟೋದಕ್ಕೆ ಈಗಾಗಲೇ ಆಕ್ಷನ್ ಪ್ಲಾನ್ ಎಲ್ಲ ವ್ಯವಸ್ಥೆ ಮಾಡ್ಕೊಂತಾ ಇದೀವಿ. ಅಲ್ಲ ಹೇಗ್ರಿ, ಈಗ ಡೆಮಾಲಿಷನ್ ಆದ ನಂತರ ಹೊಸ ಶಾಲೆ ಕಟ್ಟೋದಕ್ಕೆ ಅಲ್ಲಿ ಅವಕಾಶಗಳಿದೆಯಾ? ಈಗ ಇದೆ ಪಕ್ಕದಲ್ಲಿ ಇದೆ ಸರ್, ಇನ್ನೊಂದು ಜಾಗ ಇದೆ ಸರ್ ಅಲ್ಲೇ. ಅಲ್ಲ ಅದಕ್ಕೆ ಯಾವಾಗ ಆಗ್ಲಿಕ್ಕೆ ಸರ್? ಅದು ಅದಕ್ಕೆ ಈಗ ಕಳೆದ 2 ವರ್ಷಗಳಿಂದ ನಡೀತಾ ಇದೆ ಸರ್ ಇದು. ಅದು ಸ್ವಲ್ಪ ಡೆಮೊಲಿಷನ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದು ಆಮೇಲೆ ಪರ್ಮಿಷನ್ ಸಿಕ್ಕಿದೆ. ಈಗ ಒಂದೇ ನಿಮಿಷ, ನಾನು ಜಿಲ್ಲಾಧಿಕಾರಿಗಳ ಗಮನಕ್ಕೆ, ಪಾಪ ಅವರು ಫೋನ್ನಲ್ಲಿದ್ದಾರೆ. ಶಿವಶಂಕರ್ ಸರ್ ನಮಸ್ತೆ. ನಮಸ್ತೆ, ಹೌ ಆರ್ ಯು ಸರ್? ಫೈನ್ ಸರ್. ಸರ್ ಇದು ಏನಿಲ್ಲ, ಇದು ಶಿಕ್ಷಣ ಇಲಾಖೆಯದ್ದು. ಬಟ್ ನಿಮ್ಮ ಗಮನಕ್ಕೆ ನನಗೊಂದು ಅಭ್ಯಾಸ, ಯಾವುದಾದ್ರೂ ಇಂಥದ್ದು ಬಂದಾಗ ಒಂದು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದ್ಬಿಡೋದು. ಯಾಕಂದ್ರೆ ಒಂದು ಅವ್ರ ಗಮನಕ್ಕಿರುತ್ತೆ, ಹಿಂಗಿದೆ ಏನೋ ಒಂದು ನಾಳೆ ಯಾವುದಾದ್ರೂ ಮೀಟಿಂಗ್ ಆದಾಗ ಗೊತ್ತಾಗತ್ತೆ ಅಂತ. ಓಕೆ. ಇದು ಎತ್ತಿನೊಡೆಯಪುರದ ಶಾಲೆ ಸರ್. ಇದು
ಇಲ್ಲ, ಈ ವಿಚಾರ ಗೊತ್ತಿದೆ. ಬೆಳಿಗ್ಗೆ ನಿಮ್ದು ಕ್ಲಿಪ್ಪಿಂಗ್ ನಾನು ನೋಡಿದೆ. ನೋಡಿ ನಾನು DDPI ಈಗಾಗಲೇ ಸ್ಥಳಕ್ಕೆ ಕಳಿಸಿದ್ದೇನೆ, ಪರಿಶೀಲನೆಗೆ. DDPI ಮತ್ತೆ PEOಗೆ ನಾನು ಕಳಿಸಿದ್ದೇನೆ. ಮಾರ್ನಿಂಗ್ ನಾನು ಮಾಹಿತಿ ತೆಗೆದುಕೊಂಡ ಪ್ರಕಾರ ಇದು ಸ್ವಲ್ಪ ಶಿಥಿಲವಾದ ಶಾಲೆ ಹೌದು, ರಿಪೋರ್ಟ್ ಮಾಡಿರೋದು ಸರಿ ಇದೆ. ಆದ್ರೆ ಮಕ್ಕಳನ್ನ ಬೇರೊಂದು ಜಾಗಕ್ಕೆ ಶಿಫ್ಟ್ ಮಾಡಿ, ಶಾಲೆ ಈಗ ಅಲ್ಲಿ ಇಲ್ಲ, ಮಕ್ಕಳು ಅಲ್ಲಿ ಕೂರ್ತಾ ಇಲ್ಲ, ಮತ್ತೊಂದು ಜಾಗದಲ್ಲಿ ಅವರಿಗೆ ಪಾಠ ಪ್ರವಚನ ಮಾಡ್ಲಾಗ್ತಾ ಇದೆ. ನೆಕ್ಸ್ಟ್ ಈಗ ಅದನ್ನ ಇಂಪ್ರೂವ್ಮೆಂಟ್ ಗೆ ಸಂಬಂಧಪಟ್ಟಂತೆ ಫಂಡ್ ಅಂದ್ರೆ ಶಿಕ್ಷಣ ಇಲಾಖೆಯಿಂದ ಬರುವಂತದ್ದು ಫಂಡ್, ಅಥವಾ ನಾವು CSR ಕೂಡ ಸ್ವಲ್ಪ ಕೆಲವೊಂದು ಶಾಲೆಗಳಿಗೆ ಮೊಬಿಲೈಸ್ ಮಾಡ್ತಾ ಇದೀವಿ. CSR ಅನುದಾನದಡಿ ಕೆಲವೊಂದು ಕಟ್ಟಡಗಳನ್ನ ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. CSR ಅಲ್ಲಿ ಸಾಧ್ಯವಾದ್ರೆ CSR ಅಲ್ಲಿ ಮಾಡಿಸ್ತೇನೆ. ಅದರ್ವೈಸ್ ನಾವು ಇಲಾಖೆಯಿಂದ ಬರೋ ಅನುದಾನದಲ್ಲಿ ಅದನ್ನ ಸರಿಪಡಿಸುವಂತ ಕೆಲಸ ಮಾಡ್ತೀವಿ. ಅಲ್ಲಿ ತನಕ ನಾವು ಮಕ್ಕಳಿಗೆ ಏನು ತೊಂದರೆ ಆಗದ ರೀತಿ ಈಗಾಗಲೇ ಅಂದ್ರೆ ಸುಮಾರು ನನ್ನ DDPI ಹೇಳಿದ ಪ್ರಕಾರ ಆಲ್ಮೋಸ್ಟ್ 6 months ಅಥವಾ 1 year ಬ್ಯಾಕೆ ಅದನ್ನ ಶಿಫ್ಟ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಸೊ ಮತ್ತೊಮ್ಮೆ ನಾನು ಸಂಪೂರ್ಣ ಚಿತ್ರಣವನ್ನು ತೆಗೆದುಕೊಳ್ತೇವೆ ಮತ್ತು ಅದನ್ನ ರಿಪೇರಿ ಮಾಡಿಸಲಿಕ್ಕೆ ಕ್ರಮ ವಹಿಸ್ತೇವೆ. ಎಸ್, ಥ್ಯಾಂಕ್ ಯು. ನೀವು ಹೇಳಿದಾಗ ಒಂದು 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 ಸಮಾಧಾನ, ಧೈರ್ಯ ಬರುತ್ತೆ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಶಿವಶಂಕರ್ ಸರ್. ಶಿವಶಂಕರ್ ಸರ್ ಅವರು ಹೇಳಿದರು ಜಿಲ್ಲಾಧಿಕಾರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇಲ್ಲ, ನಾನು ಅದರ ಬಗ್ಗೆ ಕ್ರಮ ಕೈಗೊಳ್ತೀನಿ ಅಂತೇಳಿ. ವೀಕ್ಷಕರೇ, ಇದು ದೊಡ್ಡ ದುರಂತ ಇದು. ಆ್ಯಂಡ್ DDPI ಅವ್ರಿಗೂ ಕೂಡ ಥ್ಯಾಂಕ್ ಯು. ಕೃಷ್ಣಮೂರ್ತಿ ಅವರೇ, ಅದೇ ಜಿಲ್ಲಾಧಿಕಾರಿಗಳು ಕೂಡ ಹೇಳಿದರು. ಖಂಡಿತ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್, ಅದು ಮಾಡ್ತೀವಿ ಸರ್. ನನಗೆ ಬೇರೆ ವಿಚಾರ ಆಗಿದೆ, ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ಯಾಕಂದರೆ ಇಲ್ಲೂ ಕೂಡ ಸಮಸ್ಯೆ ಸಾವಿರಾರು ಇದೆ. ಹೌದು ಸರ್. ಯಾಕಂದರೆ ಪಕ್ಕದ ಶಾಲೆಗೆ ಹೋಗಬೇಕು, 2 ಕಿಲೋಮೀಟರ್ ನಡೆದು ಹೋಗಬೇಕು. ಆಗ ಮನೆಯವ್ರು ಬಿಡೋದಿಲ್ಲ. ಏನು 2 ಕಿಲೋಮೀಟ್ರು, ನೀವು ಹೇಳಿದ್ರೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಮಾಡಿದೀವಿ ಅಂತ. ಸಣ್ಣ ಮಕ್ಕಳು ಅವ್ರಿಗೊಂದು ಭಯ ಇರುತ್ತೆ. ಕೂಡ ಅವ್ರು ಹೋಗ್ತಾ ಇಲ್ಲ, ನಾವು ಅದೇ ಊರಲ್ಲೇ ಬೇಕು ಮಕ್ಕಳು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಟೆಂಪರವರಿಗೆ ಒಂದು ತಾತ್ಕಾಲಿಕ ಅಂಗನವಾಡಿ ವ್ಯವಸ್ಥೆ ಮಾಡಿದ್ವಿ. ಈಗಾಗಲೇ CSR ಆಕ್ಟಿವಿಟೀಸ್ ಕೆಲವೆಲ್ಲ ಗುರುಸ್ತಾ ಇದೀವಿ ಸರ್. ಕೆಲವೆಲ್ಲ ರೋಟರಿ ಕ್ಲಬ್ ಹೇಳಿದ್ದಾರೆ, ಇನ್ನೊಂದು ಕಂಪನಿ ಗುರುಸ್ಕೊಂಡು ನಮ್ಮ ಎರಡರಲ್ಲಿ ಯಾವ್ದು ಸಾಧ್ಯ ಆದ್ರೂ ಮೊದಲು ಪ್ರಯತ್ನ ಮಾಡ್ತೀವಿ ಸರ್ ಅಲ್ಲಿಗೆ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ವೀಕ್ಷಕರ, ಓಕೆ, ಈಗಾಗಲೇ ಜಿಲ್ಲಾಧಿಕಾರಿಗಳು ಮಾತಾಡಿದ್ದಾರೆ. ಶಾಲೆಗೆ ಭೇಟಿ ನೀಡಲು DDPIಗೆ ಜಿಲ್ಲಾಧಿಕಾರಿ ಸೂಚನೆಯನ್ನು ಕೊಟ್ಟಿದ್ದಾರೆ. DDPI ಕೃಷ್ಣಮೂರ್ತಿ ಅವರು ಕೂಡ ನಮ್ಮ ಜೊತೆ ಮಾತನಾಡಿದ್ದಾರೆ. ವಿಷಯ ಏನಪ್ಪ ಅಂತಂದರೆ, ಭಾಳ ಮುಖ್ಯವಾಗಿ ಈ ಸರ್ಕಾರಿ ಶಾಲೆಗಳು ಶಿಥಿಲಗೊಂಡ್ರೆ, ವಿದ್ಯಾರ್ಥಿಗಳು ಕಡಿಮೆ ಇದ್ದರೆ ಪಕ್ಕದ ಶಾಲೆಗೆ ಹೋಗಿತ್ತು ಅಂತ ಹೇಳ್ಬಿಡ್ತಾರೆ. ಆಮೇಲೆ ಪರ್ಮನೆಂಟ್ಲಿ ಈ ಶಾಲೆ ಕ್ಲೋಸ್ ಆಗುತ್ತೆ. ಇದು ಹಂತವಾಗಿ ಹೆಂಗೆ ಗೊತ್ತಾ, ಕನ್ನಡ ಶಾಲೆಗಳನ್ನು ಸಂಪೂರ್ಣವಾಗಿ ಇಲ್ಲದಾಗೆ ಮಾಡುವಂಥ ಒಂದು ದೊಡ್ಡ ಲಾಬಿ. ಮೊನ್ನೆ ಕನ್ನಡ ಸಂಘಟನೆಗಳು ಕನ್ನಡ ಬೋರ್ಡ್ ಹಾಕಿ ಅಂತ ಪ್ರತಿಭಟನೆ ಮಾಡಿದ್ರಲ್ಲ, ಅವತ್ತು ನಾವು ರಿಪಬ್ಲಿಕನ್ನ ಭಾಳ ದೊಡ್ಡ ಮಟ್ಟದಲ್ಲಿ ಅವರಿಗೆ ಸಪೋರ್ಟ್ ಮಾಡಿತ್ತು. ಯಾಕಂದರೆ ಕನ್ನಡದ ವಿಚಾರಕ್ಕೆ. ನನಗನ್ಸೋದು, ಕನ್ನಡ ಶಾಲೆಗಳೇ ಇಲ್ಲದೆ ಇದ್ದರೆ ಒಂದು 25 ವರ್ಷ ಕಳೆದ ನಂತರ ನೀವು ಬೋರ್ಡ್ ಹಾಕಿ ಏನು ಪ್ರಯೋಜನ? ಓದೋರು ಯಾರು ಅಲ್ವಾ? ಹಾಗಿದ್ರೆ ಹಿಂಗೆ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡೋದಾ? ಅಲ್ಲ, ಒಂದು ಮಾಡ್ಬೋದು ವೀಕ್ಷಕರೇ. ನಾನು ಹಲವಾರು ವರ್ಷಗಳಿಂದ ಇದನ್ನು ಹೇಳ್ತಾ ಬರ್ತಾ ಇದ್ದೀನಿ. ಹಲವಾರು ವರ್ಷಗಳಿಂದ ಅದು ಯಾರಿಗೆ ಯಾವಾಗ ತಲುಪುತ್ತೋ ಗೊತ್ತಿಲ್ಲ ನನಗೆ. ಯಾರಿಗೆ ಯಾವಾಗ ತಲುಪುತ್ತೋ ಗೊತ್ತಿಲ್ಲ. ನೋಡಿ ಸರ್, ಇಂಗ್ಲೀಷ್ ಶಾಲೆ, ಖಾಸಗಿ ಶಾಲೆಗಳ ವ್ಯಾಮೋಹ ಯಾಕೆ ಬರುತ್ತೆ ಅಂತಂದರೆ, ನಮ್ಮ ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳಿಗೆ ಒಂದು ರೀತಿಯಲ್ಲಿ ಫೈಟ್ ಕೊಡೋದಕ್ಕೆ ಸಾಧ್ಯವಾಗದೇ ಇದ್ದಾಗ, ನಿಜವಾಗಲೂ ಏನೂ ಇಲ್ಲದ ಸಂದರ್ಭದಲ್ಲಿ, ಸ್ವಾತಂತ್ರ್ಯ ನಂತರ ಮತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ಕೂಡ ಏನೂ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ, ಅಂದರೆ ನಮ್ಮ ಬಜೆಟೇ ಆರಂಭಿಕವಾಗಿದ್ದದ್ದು 90 ಕೋಟಿ. ಆ ಸಂದರ್ಭದಲ್ಲೇ ನಾವು ಉಚಿತ ಶಿಕ್ಷಣ ನೀಡುವಂಥ ಒಂದು ಕಾಯಕಕ್ಕೆ ಕೈ ಹಾಕಿದ್ವಿ ಅಂತಂದರೆ ನಿಜವಾಗ್ಲೂ ನಮ್ಮ ಲೀಡರ್ಗಳು ಗ್ರೇಟ್ ಆ ಲೆಕ್ಕದಲ್ಲಿ. ಈ ಕಾಲದಲ್ಲಿ ನಮಗೆ ಇಷ್ಟೆಲ್ಲ ದುಡ್ಡಿದ್ದ ನಂತರ ಕೂಡ ನಾವು ಖಾಸಗಿ ಶಾಲೆಗೆ ಫೈಟ್ ಕೊಡುವಂಥ ರೀತಿಯಲ್ಲಿ ಸರ್ಕಾರಿ ಶಾಲೆಗಳನ್ನು ರೆಡಿ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ನಾವು ಕನ್ನಡದ ಬಗ್ಗೆ ಹೇಳಿ ಪ್ರಯೋಜನ ಇಲ್ಲ. ಈ ಮಾತು ಹೇಳಿದ ತಕ್ಷಣ ಏನೋ ನೀನು ನಿನ್ನ ಮಕ್ಕಳನ್ನು ಕನ್ನಡ ಶಾಲೆಗೆ ಆಗ್ತಾ ಇದೆಯಾ, ಸರ್ಕಾರಿ ಶಾಲೆಗೆ ಆಗ್ತಾ ಇದೆಯಾ? ಈಗಲೂ ಹೇಳ್ತಾ ಇದ್ದೀವಿ, ಖಾಸಗಿ ಶಾಲೆಗಳಲ್ಲಿ ಸಿಗುವಂತಹ ಒಂದು 60% ಸಾಕು, 100% ಬೇಡ. ಖಾಸಗಿ ಶಾಲೆಗಳಲ್ಲಿ ಸಿಗುವಂತಹ ವ್ಯವಸ್ಥೆ ಸರ್ಕಾರಿ ಶಾಲೆಗಳಲ್ಲಿ ಸಿಕ್ಕಿದ್ರೆ 80% ಆಫ್ ಪೀಪಲ್ ಖಂಡಿತವಾಗ್ಲೂ ಕನ್ನಡ ಶಾಲೆಗೆ ಆಗ್ತಾರೆ, ಸರ್ಕಾರಿ ಶಾಲೆಗೆ ಆಗ್ತಾರೆ. ಹಾಗಂತ ಅವ್ರು ಇಂಗ್ಲೀಷ್ ಓದಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಇಂಗ್ಲೀಷ್ ಕಲೀಲೇಬೇಕು. ನೋಡಿ, 2 ತಿಂಗಳ ಹಿಂದೆ ಶಿವಾಜಿನಗರದಲ್ಲಿ ಒಂದು ಶಾಲೆ ಬಿದ್ದೋಯ್ತು. 3 ದಿನದ ಹಿಂದೆ ರಾಯಚೂರಲ್ಲಿ ಸೀಲಿಂಗ್ ಒಂದು ಮಗುವಿನ ತಲೆ ಮೇಲೆ ಬಿತ್ತು. ಇದೀಗ ಶಿಥಿಲಗೊಂಡ ಶಾಲೆ. ಓಕೆ, ಇಂಥ ಸುದ್ದಿಗಳು ಯಾವ ಚಾನಲಲ್ಲೂ ಬರಲ್ಲ, ನಮ್ಮಲ್ಲಿ ಮಾತ್ರ ಬರೋದು. ಆಯಿತಾ? ನಾವೇನು ಮಾಡ್ಬೋದು ಅಂತಂದರೆ, ಒಂದು ನೋಡಿ, ಸರ್ಕಾರ ಇಟ್ಟಿರೋದೇ 10,000 ಕೋಟಿ ರೂಪಾಯಿ, 10,000 ಕೋಟಿ ರೂಪಾಯಿ. ಜಾಸ್ತಿ ಇದನ್ನು ಮಾಡೋಕ್ಕಾಗಲ್ಲ. ಆಮೇಲೆ ನಿನ್ನೆ ಒಂದು ಮಾಹಿತಿ ಓದ್ತಾ ಇದ್ದೆ ನಾನು. ಈ ಎಚ್ ವಿಶ್ವನಾಥ್ ಅವರು 2004 ಸಂದರ್ಭದಲ್ಲಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಒಂದು ಹೆಣ್ಣು ಮಗಳು ಒಂದು ಕಡೆ
ಓಡ್ತಾ ಇದ್ಲಂತೆ. ಯಾಕಮ್ಮ ಓಡ್ತಾ ಇದ್ದೀನಿ ಅಂದರೆ, ಇಲ್ಲ ಮಗುನ ಶಾಲೆಯಲ್ಲಿ ಬಿಟ್ಟಿದ್ದೀನಿ, ಮಧ್ಯಾಹ್ನದೊತ್ತು ಏನು ತಿನ್ನೋಕೆ ಕೊಟ್ಟಿಲ್ಲ ಅಂತಂದರೆ ಅದು ಯಾರ ಮನೆ ಮುಂದೆ ಹೋಗಿ ನಿಲ್ಲತ್ತ ಅಂತ ಹೇಳಿದಾಗ ಅವರು ಮಧ್ಯಾಹ್ನದ ಬಿಸಿಯೂಟ ಯೋಜನೆಯನ್ನು ತರ್ತಾರೆ. ಐಡಿಯಾವನ್ನು ಎಸ್ ಎಂ ಕೃಷ್ಣ ಅವ್ರಿಗೆ ಹೇಳ್ತಾರೆ. ಎಸ್ ಎಂ ಕೃಷ್ಣ ಹೇಳಿದ ನಂತರ ಎಸ್ ಎಂ ಕೃಷ್ಣ ಅವರು ಅದನ್ನು ಅನುಷ್ಠಾನಕ್ಕೆ ತರ್ತಾರೆ, ಬಿಸಿಯೂಟ ಯೋಜನೆ. ಈ ಹಿಂದೆ ತಮಿಳ್ನಾಡಲ್ಲಿ ಕೂಡ ಅದೇ ಥರ ಆಗಿತ್ತು. ಬಿಸಿಯೂಟ ಯೋಜನೆ ಶುರುವಾಗಿದ್ದು ತಮಿಳ್ನಾಡಲ್ಲಿ ಫಸ್ಟು. ಈಗ ನಾವು ಏನು ಮಾಡ್ಬೋದು, ಒಂದು ಆಲೋಚನೆ, ಕೇವಲ ಮಾತಲ್ಲ. ಒಂದು ಹೇಳ್ತೀನಿ ವೀಕ್ಷಕರೇ, ಇದೇ ಶಾಲೆಯಲ್ಲಿ 1,000ದಷ್ಟು ಮಕ್ಕಳು ಕಲ್ತಿರ್ಬೋದು ಇಲ್ಲಿ ತನಕ ಅಲ್ವಾ. ಯಾರಾದರೂ ಒಬ್ಬ ಆಯಾಯ ಶಾಲೆಗಳಲ್ಲಿ, ಆಯಾಯ ಊರಿನ ಶಾಲೆಗಳಲ್ಲಿ, ದಯವಿಟ್ಟು ಹೇಳ್ತಾ ಇದ್ದೀನಿ, ಆಯಾಯ ಊರಿನ ಶಾಲೆಗಳಲ್ಲಿ ಯಾರಾದರೂ ಒಬ್ಬ ಆ ಎಲ್ಲ ಹಳೆಯ ವಿದ್ಯಾರ್ಥಿಗಳ ಪಟ್ಟಿ ತೆಗೀರಿ, ಒಂದು ವಾಟ್ಸಪ್ ಗ್ರೂಪ್ ಮಾಡಿ, ಎಲ್ಲರನ್ನೂ ಸೇರಿಸಿ ಆ ಶಾಲೆಯ ಒಂದು ಫೋಟೋ ಹಾಕಿ, ನೀವು ಕಲಿತ ಶಾಲೆ ಅಂತ ಹೇಳಿ, ಒಂದು ರೀತಿಯಲ್ಲಿ ಮುತುವರ್ಜಿ ವಹಿಸಿ. ಹೆಂಗೆ ಗಣೇಶೋತ್ಸವಕ್ಕೆ, ದೇವಸ್ಥಾನಕ್ಕೆ ಅಥವಾ ಮಸೀದಿ ಕಟ್ಟೋಕ್ಕೋ ಮತ್ತೊಂದಕ್ಕೋ ಹೆಂಗೆ ನಾವು ದುಡ್ಡು ಕಲೆಕ್ಟ್ ಮಾಡ್ತೀವಿ, ಅದೇ ಥರ ಆ 1,000 ಮಕ್ಕಳಿದ್ದರೆ ಹಳೆಯ ವಿದ್ಯಾರ್ಥಿಗಳು, ಅವರಿಗೆಲ್ಲ ಮಾಹಿತಿ ಕೊಡಿ. ಅವ ಅಮೇರಿಕಾದಲ್ಲಿರ್ಬೋದು, ಲಂಡನ್ನಲ್ಲಿರ್ಬೋದು, IAS ಆಗಿರ್ಬೋದು, IPS ಆಗಿರ್ಬೋದು, ರಿಕ್ಷಾ ಡ್ರೈವರ್ ಆಗಿರ್ಬೋದು, ತರಕಾರಿ ಮಾರೋಣ ಏನೋ ಆಗಿರ್ತಾನೆ. ಅವರವರ ಶಕ್ತಿಯಾನುಸಾರ 100 ರೂಪಾಯಿನೋ, 10 ರೂಪಾಯಿನೋ, 1,000ನೋ, 1 ಲಕ್ಷನೋ, 2 ಲಕ್ಷನೋ, ಒಂದು 25-50 ಲಕ್ಷ ಕಲೆಕ್ಟ್ ಆದರೆ ಅದ್ಭುತವಾದ ಶಾಲೆ ಮಾಡ್ಬೋದು, ಅದ್ಭುತವಾದಂಥ ಲೈಬ್ರರಿ ಮಾಡ್ಬೋದು. ಆಮೇಲೆ ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳು, ಎಸ್ಪೆಷಲಿ ಉತ್ತರ ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳು ಫೇಲ್ ಆಗೋದು ಯಾವುದ್ರಲ್ಲಿ ಗೊತ್ತಾ? ಮ್ಯಾಥ್ಸು, ಸೈನ್ಸು ಮತ್ತು ಇಂಗ್ಲೀಷ್. ಸರ್ಕಾರಿ ಶಾಲೆ ಆಗಿದ್ದರೂ ಕೂಡ ಈ ಹಳೆಯ ವಿದ್ಯಾರ್ಥಿಗಳು ಟೀಮ್ ಮಾಡಿಕೊಂಡ್ರೆ, ನೀವು ಬೇಕಿದ್ರೆ ಆ ಶಾಲೆ ಮುಂಭಾಗದಲ್ಲಿ ಎಲ್ಲ ಕಟ್ಟಿದ ನಂತರ ಹಳೆ ವಿದ್ಯಾರ್ಥಿ ಸಂಘದ ಕೊಡುಗೆ ಅಂತ ಹಾಕ್ಕೋಬೋದು. ಆಮೇಲೆ ಇಂಗ್ಲೀಷು, ಮ್ಯಾಥ್ಸು, ಸೈನ್ಸು ಇದಕ್ಕೆ ಟ್ಯೂಷನ್ ಟೀಚರ್ ಕೂಡ ಇಟ್ಕೋಬೋದು. ನಿಮ್ಮ ದುಡ್ಡಿನಲ್ಲಿ ಆದರೆ ಏನು ಅದಕ್ಕೆ ಸಂಬಳ ನೀವೇ ಕೊಡಬೇಕಾಗತ್ತೆ. ನೀವು 25-50 ಲಕ್ಷ ಏನೋ ಉಳಿಸಿ ಅದನ್ನು ಉಳಿಸ್ಕೊಂಡಿದ್ರೆ ಕೊಡ್ಬೋದು. ಇದು ಒಂದೇ ಸರ್ ನಮಗೆ ಸಾಧ್ಯತೆ ಇರುವಂಥದ್ದು. ಇನ್ನೊಂದು ಹೇಳ್ತೀನಿ ಇದರ ಜೊತೆಗೆ, ನಿಮ್ಮ ಬರ್ತ್ಡೇ ಇರುತ್ತಲ್ಲ, ಈಗ ದರ್ಶನ್ ಬರ್ತ್ಡೇ ಅಥವಾ ಸುದೀಪ್ ಬರ್ತ್ಡೇ ಅಥವಾ ಯಾರು ನರೇಂದ್ರ ಮೋದಿಯವರ ಬರ್ಡೇ, ಸಿದ್ದರಾಮಯ್ಯನ ಇಷ್ಟೆಲ್ಲ ಮಾಡ್ತಿರಲ್ವಾ, ಅಥವಾ ಟಿಪ್ಪು ಸುಲ್ತಾನ್ ಬರ್ತ್ಡೇ ಹಿಂಗೆಲ್ಲ ಮಾಡ್ತಿರಲ್ವಾ, ಅದನ್ನೆಲ್ಲ ಈ ಶಾಲೆಗೆ ಒಂದು ಪೈಂಟ್ ಹೊಡಿತೀವಪ್ಪ ಇವತ್ತು, ಅಥವಾ ನಿಮ್ಮದೇ ಬರ್ತ್ಡೇ ಇದೆ, ಶಾಲೆಗೆ ಒಂದು ಮೇಜ್ ಕೊಡ್ತೀವಿ, ಶಾಲೆಗೆ ಒಂದು ಬ್ಲ್ಯಾಕ್ ಬೋರ್ಡ್ ಕೊಡ್ತೀವಿ, ಶಾಲೆಗೆ ಏನಾದರೂ ಒಂದು ಮಾಡ್ತೀವಿ, ಶಾಲೆಗೆ ಒಂದು ಬಾವಿ ತೋಡು ಕೊಡ್ತೀವಿ, ಹಿಂಗೆ ಯಾಕೆ ಮಾಡಬಾರ್ದು ಅಂತ. ಹಿಂಗೆ ಯಾಕೆ ಮಾಡಬಾರ್ದು ನೋಡಿ. ಖಾಸಗಿ ಶಾಲೆಗೆ ಹೋಗುವಂಥ ಮಕ್ಕಳು ಇಂಗ್ಲೀಷ್ ಕಲಿತಾರ ಒಂದು ಕಡೆ ಆದರೆ, ಬಡ ಮಕ್ಕಳು ಈ ಥರ ನಮಗೆ ನಾವು ಇರೋದೇ ಇದಕ್ಕೆ ಅನ್ನುವಂಥ ಭಾವನೆ ಬರಬಾರ್ದು. ನಾವು ಏನೋ ಟಾಯ್ಲೆಟ್ ಕ್ಲೀನ್ ಮಾಡಲಿಕ್ಕೆ, ಆಮೇಲೆ ತಲೆ ಮೇಲೆ ಸೀಲಿಂಗ್ ಬೀಳಲಿಕ್ಕೆ ಹಿಂಗೆ ಬರಬಾರ್ದು ಮಕ್ಕಳ ಮನಸ್ಸಿನಲ್ಲಿ. ಶ್ರೀಮಂತರ ಮಕ್ಕಳಲ್ಲಿ ದೊಡ್ಡ ಜನ ಆಗಿಲ್ಲ ಯಾವತ್ತೂ. ನರೇಂದ್ರ ಮೋದಿ ಏನು ಅರಮನೆಯಲ್ಲಿ ಉಪ್ಪರಿಗೆಯಲ್ಲಿ ಬೆಳೆದದ್ದ, ಪ್ರಧಾನಮಂತ್ರಿ ಆಗಲಿಲ್ವಾ? ದೇವೇಗೌಡರು ಎಲ್ಲಿ ಓದಿದ್ದು? ಸಿದ್ದರಾಮಯ್ಯ ಎಲ್ಲಿ ಓದಿದ್ದು? ಯಡಿಯೂರಪ್ಪ ಎಲ್ಲಿ ಓದಿದ್ದು? ಆಲೋಚನೆ ಮಾಡಿ. ಯಡಿಯೂರಪ್ಪ ಎಲ್ಲಿ ಓದಿದ್ದು? ಹೆಂಗೆ ಇವರೆಲ್ಲ ಆಗೋದಕ್ಕೆ ಕಾರಣ ಆಯಿತು ಅಂತಂದರೆ ಸರ್ಕಾರಿ ಶಾಲೆಗಳೇ ಆಗಿದ್ದು. ಹಾಗಂತ ಇಂಗ್ಲೀಷ್ ಶಾಲೆಗೆ ಹೋಗಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಸರ್ಕಾರಿ ಶಾಲೆಗಳಲ್ಲಿ ನಾವು ಸರ್ಕಾರವನ್ನೇ ಕೇಳಕ್ಕೆ ಬರಲ್ಲ, ಆಗಲ್ಲ. ಅದು 40-50 ಸಾವಿರ ಶಾಲೆ ಇದೆ. ನಾವೆಲ್ಲ ಮನಸ್ಸು ಮಾಡಿದರೆ ರಿಪೇರಿ ಮಾಡ್ಬೋದು. ಮಂಜುನಾಥ್ ನಮ್ಮ ಪ್ರತಿನಿಧಿ ಅದರ ಬಗ್ಗೆ ಒಂದು ಫೋನದಲ್ಲಿದ್ದಾರೆ, ನೇರ ಲೈವ್ನಲ್ಲಿದ್ದಾರೆ. ಭಾಳ ಅದ್ಭುತವಾದಂಥ ಸ್ಟೋರಿ ತಂದಿದ್ದೀರಿ ಮಂಜುನಾಥ್. ಆದರೆ ಮಂಜುನಾಥ್, ನಿಮಗೂ ಗೊತ್ತಿರ್ಬೋದು ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಹೇಗಿದೆ ಅಂತಂದರೆ, ಇದನ್ನು ನಾವು ರಿಪೇರಿ ಮಾಡಿರಿ ಹಂಗೆ ಹೇಳಕ್ಕೆ ಬರಲ್ಲ ಅಂತ, ದುಡ್ಡೇ ಇಲ್ಲ ಅವ್ರ ಹತ್ರ ಅಂತ. ಈಗ ಒಬ್ಬ ಸಾಲ ತೊಗೊಂಡಿದ್ದಾನೆ ಅಂತ ಇಟ್ಕೊಳ್ಳಿ, ಆತನನ್ನು ಹಿಡಿದು ಬಡ್ದು ಕೋರ್ಟ್ ಮುಂದೆ ನಿಲ್ಲಿಸಿದ್ರೆ ಅವನು ಏನು ಹೇಳ್ತಾನೆ ಹೇಳಿ? ಮಹಾಪ್ರಭು, ನನ್ನ ಬಳಿ ದುಡ್ಡಿಲ್ಲ, ಮತ್ತು ಹೆಂಗೆ ಕೊಡ್ತೀಯಾ? ನನಗೆ ಒಂದು 5 ವರ್ಷದ ಟೈಮ್ ಕೊಡಿ, ಆ ಟೈಮಲ್ಲಿ ಸ್ವಲ್ಪ ಮಾಡಿ ಕೊಡ್ತಾನೆ ಅಂತ ಹೇಳ್ತಾನೆ. ಕೋರ್ಟ್ ಹೇಳ್ತಾನೆ, ಆಯಿತು ಅವನು ಸ್ವಲ್ಪ ಬಿಟ್ಬಿಡಿ ಕೊಡಿ ಅಂತ ಹೇಳ್ತಾನೆ. ಒಳಗೆ ಜೈಲಿಗೆ ಹಾಕಿ ಅಂತ ಹೇಳಲ್ಲ, ಯಾಕೆಂದರೆ ಅವನೇ ಒಪ್ಕೊಂಡ್ಬಿಡ್ತಾನೆ. ಇದು ಇದೇ ಪರಿಸ್ಥಿತಿ. ಮಂಜುನಾಥ್, ನಿಮ್ಮ ಪ್ರಕಾರ ಇದಕ್ಕೆ ಏನು ಕಾಯಕಲ್ಪ? ಜಯಪ್ರಕಾಶ್ ಶೆಟ್ಟಿ, ಈ ಒಂದು ವಿಚಾರ ಅಂದ್ರೆ ಈಗಾಗಲೇ ಸಾಲು ಇಡೀ ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳು ಏನು ಶಿಥಿಲಾ ವ್ಯವಸ್ಥೆಗೊಂಡು ಅಲ್ಲಂದ್ರಲ್ಲೇ ಬೀಳ್ತಾ ಇದಾವೆ, ಜೊತೆಗೆ ದೊಡ್ಡ ದುರಂತಗಳಿಗೆ ಕಾಯ್ತಾ ಇದಾವೆ. ಆದ್ರೆ ದುರಂತಗಳಿಗೆ ಕಾಯ್ತಾ ಇರ್ತಕ್ಕಂಥ ಶಾಲೆಗಳನ್ನ ಮತ್ತೊಂದು ಕಡೆಯಿಂದ ಮತ್ತೊಂದು ಕಡೆ ಆ ಮಕ್ಕಳನ್ನ ಶಿಫ್ಟ್ ಮಾಡಿದ್ರೆ
ಆದ್ರೆ ಒಂದು ಕಡೆ 3-4 ಕಿಲೋಮೀಟರ್ ದೂರ ಮಕ್ಕಳು ನಡ್ಕೊಂಡು ಹೋಗ್ಬೇಕಾದಂತ ಪರಿಸ್ಥಿತಿ ಇರುತ್ತೆ. ಇದಕ್ಕೂ ಕೂಡ ಪೋಷಕರ ಕೈಯಲ್ಲೂ ಕೂಡ ಆಗ್ತಾ ಇಲ್ಲ. ಇವತ್ತು ಅಷ್ಟೇ ಹೊಸಕೋಟೆಯಲ್ಲಿ ಇರ್ತಕ್ಕಂಥ ಎತ್ತಿನ ಹೊಳೆಯಪುರ ಗ್ರಾಮದಲ್ಲಿರ್ತಕ್ಕಂಥ ಶಾಲೆಯ ಪರಿಸ್ಥಿತಿ ಕೂಡ ಇದೇ ರೀತಿನೇ ಇರುವಂತದ್ದು. ಇಲ್ಲಿರ್ತಕ್ಕಂಥ 9 ಜನ ಮಕ್ಕಳು ಈ ಹಿಂದೆ 20ರಿಂದ 30-40 ಜನ ಮಕ್ಕಳು ಓದ್ತಾ ಇದ್ದಂತಹ ಶಾಲೆಗೆ 9 ಜನಕ್ಕೆ ಇಳಿದಿದೆ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು. ಶಾಲೆಯ ಪರಿಸ್ಥಿತಿ ಶಿಥಿಲಾವ್ಯವಸ್ಥೆ ಆಗಿ ಮೇಲಿಂದ ಯಾವಾಗ ನಮ್ಮ ಮಕ್ಕಳ ಮೇಲೆ ಬೀಳುತ್ತೋ ಅಂತಕ್ಕಂಥ ಆತಂಕ ಕೆಲವ್ರಿಗಿದ್ದು ಸಾಲ ಸೋಲ ಮಾಡ್ಕೊಂಡು ಖಾಸಗಿ ಶಾಲೆಗಳತ್ತ ಹೋಗಿ ತಮ್ಮ ಮಕ್ಕಳನ್ನ ಸೇರಿಸಿದ್ದಾರೆ. ಇನ್ನು ಕೆಲವರು ಬಡಬಗ್ರು ನಮ್ ಕೈಯಲ್ಲಿ ಖಾಸಗಿ ಶಾಲೆಗಳಿಗೆ ಹೋಗಿ ಸೇರ್ಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥವ್ರು ಮಾತ್ರ ಅಲ್ಲಿ ಉಳ್ಕೊಂಡಿದ್ದಾರೆ. ಅಂದ್ರೆ ನಾವು ಯೋಚನೆ ಮಾಡ್ಬೇಕು. ನೀವ್ ಹೇಳ್ದಂಗೆ ಇದಕ್ಕೆ ಒಂದು ದೊಡ್ಡ ಅಭಿಯಾನನೇ ಆಗ್ಬೇಕು. ಏನು ಹಿಂದೆ ಸಾಕಷ್ಟು ವರ್ಷಗಳ ಹಿಂದೆಯಿಂದನೂ ಕೂಡ ಅದೇ ಶಾಲೆಯಲ್ಲಿ ಓದಿರ್ತಕ್ಕಂಥ ಏನು ವಿದ್ಯಾರ್ಥಿಗಳು ಈ ಹಿಂದೆ ಯಾರಿದ್ದಾರೆ ಅವರೆಲ್ಲರೂ ಕೂಡ ಒಂದು ಗ್ರೂಪ್ ಅನ್ನ ಮಾಡ್ಕೊಂಡು ನಮ್ಮ ಶಾಲೆ, ನಮ್ಮ ಕನ್ನಡ ಶಾಲೆ ಉಳಿಯಬೇಕು, ಜೊತೆಗೆ ಸರ್ಕಾರದ ಮಟ್ಟದಲ್ಲೂ ಕೂಡ ಏನು ಇದು ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಅಭಿಯಾನ ಆದ್ರೆ ಈಗ ಇಡೀ ಸರ್ಕಾರಿ ಶಾಲೆಗಳು ಯಾವುದು ಅವನತಿ ಹಂತಕ್ಕೆ ತಲುಪ್ತಾ ಇದೆ ಇವೆಲ್ಲವೂ ಕೂಡ ಉಳಿಸಬಹುದು. ಥ್ಯಾಂಕ್ ಯು ಮಂಜುನಾಥ್. ಚರ್ಚೆ ಶುರು ಮಾಡಬೇಕಂತ ಯಾವತ್ತು ಕೂಡ ಆರಂಭ ಎಲ್ಲಿಂದ ಅದು ಹತ್ಕೊಳತ್ತೆ ಅಂತ ಗೊತ್ತಿಲ್ಲ. ಇತ್ತೀಚೆಗೆ ಕೇರಳದಲ್ಲಿ ನಾನೊಂದು ವಿಜುವಲ್ ನೋಡಿದೆ, ಭಾಳ ಚೆನ್ನಾಗಿದೆ. ಎಲ್ಲ ಶಾಲೆಯ ವಿದ್ಯಾರ್ಥಿಗಳು ಸೇರಿದ್ದಾರೆ, ಒಂದು ಕಡೆ ಒಂದು ಮನೆಯಲ್ಲಿ ಸೇರಿದ್ದಾರೆ, ಶಾಲೆಯಲ್ಲಿ ಸೇರಿಲ್ಲ. ಸೇರಿಬಿಟ್ಟು ಅಲ್ಲಿಯ ಟೀಚರ್ನ ಕರ್ಕೊಂಬಂದಿದ್ದಾರೆ. ಟೀಚರ್ನ ಕರ್ಕೊಂಬಂದು ಆ ಸ್ಟೂಡೆಂಟ್ಸ್ಗಳೆಲ್ಲ IAS IPS ಎಲ್ಲ ದೊಡ್ಡ ದೊಡ್ಡ ಆಫೀಸರ್ಸ್ಗಳಾಗಿದ್ದಾರೆ, ಎಲ್ಲ ದೊಡ್ಡ ಆಫೀಸರ್ ಆಗಿದ್ದಾರೆ. ಆ ಟೀಚರ್ ಹತ್ರ ಅವರು ಹಳೆ ಕಾಲದಲ್ಲಿ ಆ ಟೀಚರ್ ಕೈಯಲ್ಲಿ ಒಂದು ಬೆತ್ತ ಕೊಟ್ಟಿದ್ದಾರೆ. ಬೆತ್ತ ಕೊಟ್ಟು ಈ IAS IPS ಆಫೀಸರ್ಗಳು, ನಾನು ಬೇಕಿದ್ರೆ ನಾಳೆ ವಿಜುವಲ್ ಇದ್ರೆ ಹಾಕ್ತೀನಿ, ಬೆತ್ತ ಕೊಟ್ಟು ಆ ಟೀಚರ್ ಇವರ ಕೈಗೆ ಹೊಡಿಯೋದು, ಗೊತ್ತಾಯ್ತಾ? ಟೀಚರ್ ಕೈಗೆ ಹೊಡಿಯೋದು, ಇವರು ಅದನ್ನು ಸಂಭ್ರಮಿಸೋದು. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವೀಕ್ಷಕರೇ, ಹಳೆ ವಿದ್ಯಾರ್ಥಿಗಳೆಲ್ಲ ಒಟ್ಟು ಸೇರಬೇಕು ತಮ್ಮ ತಮ್ಮ ಶಾಲೆಗಳಿಗೆ. ಆ ಹಳೆ ವಿದ್ಯಾರ್ಥಿಗಳು ವರ್ಷಕ್ಕೊಮ್ಮೆ ಆದರೂ ಬಂದರೆ ಶಾಲೆ ಕಟ್ಟಡಕ್ಕೆ ರೆಡಿ ಮಾಡಿಕೊಂಡು ನೀವು ಒಂದು 25-30 ಲಕ್ಷ ಮಾಡೋದು ಕಷ್ಟ ಅಲ್ಲ. ನಿಮ್ಮ ಟೀಚರ್ಸ್ಗಳನ್ನು ಕರ್ಕೊಂಬನ್ನಿ, ಗೌರವಿಸಿ. ಇತ್ತೀಚೆಗೆ ಎಷ್ಟಿದೆ ಟೈಮು? ಇತ್ತೀಚೆಗೆ ಸುರೇಶ್ ಕುಮಾರ್ ಒಂದು ಮಾತನ್ನು ಹೇಳಿದರು ನನಗೆ ಈ ಹಿಂದೆ, ಯಾಕಂದರೆ ಅವ್ರ ತಾಯಿ ಕೂಡ ಟೀಚರೇ. ಸುರೇಶ್ ಕುಮಾರ್ ಅವರು ಹಳೆ ಶಾಲೆಗೆ ಹೋದ್ರಂತೆ, ಎಲ್ಲ ಸ್ಟೂಡೆಂಟ್ಸ್ಗಳು ಬಂದರು. ಅಂದರೆ ಹಳೆ ಶಾಲೆಗೆ ಏನು ಮಾಡಿದ್ರು ಅಂದರೆ 10 ಗಂಟೆ ಆಗುವಾಗ ಬೆಲ್ ಹೊಡೆದ್ರು, ಟನ್ 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 ಬೆಲ್ ಹೊಡೆದ್ರು. ಎಲ್ಲ ಒಳಗೋಗಿ ಕೂತ್ಕೊಂಡ್ರು. ಟೀಚರ್ಗಳು ಕೂಡ ಇದ್ದರು. ಟೀಚರ್ ಪಾಠ ಗೀಟ ಎಲ್ಲ ಒಂದು ಸುಮ್ಮನೆ ಔಪಚಾರಿಕವಾಗಿ ಒಂದು ಪಾಠ ಎಲ್ಲ ಮಾಡಿದರು. ಅದಾದ ನಂತರ ಕರೆಕ್ಟಾಗಿ 11 ಗಂಟೆ ಆಗುವಾಗ ಹೊರಗಡೆಯಿಂದ ಒಂದು ಗಂಟೆ ಶಬ್ದ ಕೇಳ್ತಂತೆ, ಟಿನ್ 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 ಅಂತ. ಎಲ್ಲ ದೊಡ್ಡವರು ಅಂದರೆ ಮಕ್ಕಳ ರೀತಿಯಲ್ಲಿ ಓಡೋದ್ರಂತೆ. ಅಲ್ಲೊಬ್ಬ ಅಜ್ಜ ಐಸ್ಕಂಡಿ ಮಾಡ್ತಾ ಇದ್ರಂತೆ, ಎಲ್ಲ ಐಸ್ಕಂಡಿ ತೊಗೊಂಡ್ರಂತೆ. ಐಸ್ಕಂಡಿ ಎಂಜಾಯ್ ಮಾಡ್ತಾ ಅಂದರೆ ಹಳೆ ವಿಚಾರವನ್ನು ಮೆಲ್ಕು ಹಾಕಿದ್ರಂತೆ. ಈಗಲೂ ಹೇಳ್ತಾ ಇದ್ದೀನಿ ವೀಕ್ಷಕರೇ, ನಿಮ್ಮ ಶಾಲೆ 40,000 ಶಾಲೆ ಇದೆ. ಒಂದೊಂದು ಶಾಲೆಗಳಲ್ಲಿ 500ರಿಂದ 600 ಸಾವಿರ ಹಳೆ ವಿದ್ಯಾರ್ಥಿಗಳಿದ್ದಾರೆ. ವಾಟ್ಸಪ್ ಗ್ರೂಪ್ ಮಾಡ್ಕೊಳ್ಳಿ, ನಮ್ಮ ಶಾಲೆಯನ್ನು ಕಟ್ಟುವಂಥ ಪ್ರಯತ್ನಗಳನ್ನು ನಾವು ಮಾಡೋಣ. ಒಂದೊಂದು ಶಾಲೆಗೆ ಬೇಕಿರೋದು 50 ಲಕ್ಷ. 500,000 ಜನ ಇದ್ದಂಥ ಅಲ್ಲಿ ಅದ್ಭುತವಾಗಿ ದುಡಿದಿರುವಂಥವರು ಏನು ದುಡ್ಡಿರುವಂಥವ್ರು ಇರ್ತಾರೆ. ಹಾಗೆ ಆಗತ್ತೆ.